ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಮಾಲಾ. ಬನ್ನಿ, ಇವತ್ತು ನಾವು ಬೇರೆ ಮನೆಗೆ ಶಿಫ್ಟ್ ಆಗಿದ್ದೀವಿ. ಆ ಮನೆ ಕಿಚನ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ನಾನ್ ಮಾಡ್ಯುಲರ್ ಕಿಚನ್ ಎಲ್ಲ ಹೇಗೆ ಎಷ್ಟು ಗಲೀಜಾಗಿದೆ ಅಂತ. ಈಗ ಇದನ್ನು ಫುಲ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಜೊತೆಗೆ ನಾನು ಪ್ರೀವಿಯಸ್ ಇದ್ದಿದ್ದ ಮನೆಯದ್ದು ಕಿಚನ್ನು ಮಾಡ್ಯುಲರ್ ಕಿಚನ್ ಆಗಿತ್ತು. ಸೊ ಇದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಈಗ ನಾನು ಆರ್ಗನೈಸ್ ಮಾಡಬೇಕಾಗಿದೆ. ನನಗೆ ಇವತ್ತು ಡ್ಯೂಟಿ ರಜೆ ಆಯಿತು. ನನ್ನ ಹಸ್ಬೆಂಡ್ ಹೇಳ್ತಿದ್ರು, ರೆಸ್ಟ್ ಮಾಡೋದು ಬಿಟ್ಟು ಯಾಕೆ ಇದೆಲ್ಲ ಮಾಡ್ಕೊತಾ ಇದ್ದೆ ಅಂತ. ನಾನು ಹೇಳ್ತಾ ಇದ್ದೆ, ಇಲ್ಲಪ್ಪ ಫಸ್ಟ್ ಇದೆಲ್ಲ ಕ್ಲೀನ್ ಆಗಿಬಿಡ್ಬೇಕು, ಇಷ್ಟೊಂದು ಮಿಸ್ಸಿ ಆಗಿದೆ ಅಂತ. ಬನ್ನಿ, ನಾನಿವಾಗ ಕಿಚನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಕಿಚನ್ನ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಟೈಲ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡು ಜೊತೆಗೆ ಲೆಮನ್ನು, ಸ್ವಲ್ಪ ಸಾಲ್ಟ್ ಮತ್ತು ವಾಟರ್ ಹಾಕ್ಕೊಂಡು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಕಿಚನ್ ಕ್ಲೀನ್ ಮಾಡಲಿಲ್ಲ ಅಂದರೆ ಮಾರ್ನಿಂಗ್ ಡ್ಯೂಟಿಗೆ ಹೋಗೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಯಾಕಂದರೆ ಎಲ್ಲ ಮೆಸ್ಸಿಯಾಗಿರುತ್ತೆ. ಜೊತೆಗೆ ಐಟಮ್ಸ್ ಎಲ್ಲ ಎಲ್ಲಿ ಆರ್ಗನೈಸ್ ಆಗಿರುತ್ತೆ ಅಲ್ಲೇ ಇದ್ರೇ ಬೇಗ ಬ್ರೇಕ್ಫಾಸ್ಟು ಕುಕ್ಕಿಂಗು ಎರಡೂ ಮಾಡಿ ಹೋಗೋದಕ್ಕೆ ನನಗೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಇವಳ ಹೆಸರು ಪೂರ್ವಿ ಅಂತ. ಈಗ ನಾನಿರೋ ಮನೆ ಓನರ್ನ ಮೊಮ್ಮಗಳು. ನೋಡಿ, ಪೂರ್ವಿ ನಿಮ್ಗೆ ಹಾಯ್ ಮಾಡ್ತಾ ಇದ್ದಾಳೆ. ಈ ಮನೆಗೆ ಬಂದಮೇಲೆ ನನಗೆ ಪೂರ್ವಿ ಹೊಸ ಫ್ರೆಂಡ್ ಆಗಿದ್ದಾರೆ. ಪೂರ್ವಿ ಕೂಡ ನನಗೆ ಕಿಚನ್ ಕ್ಲೀನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ಲು. ನಾನು ಶಿಫ್ಟ್ ಮಾಡಬೇಕಾದ್ರೆ ಹಾಗೆ ಜೋಡಿಸ್ಕೊಂಡ್ಬಿಟ್ಟಿದ್ದೆ. ಏನೂ ಸರಿಯಾಗಿ ಜೋಡಿಸ್ಕೊಂಡಿರಲಿಲ್ಲ. ಆಫೀಸ್ ಇವತ್ತು ರಜೆ ಇದ್ದಿದ್ದರಿಂದ ಕಿಚನ್ನ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಜೋಡಿಸ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕಿಚನ್ ಕ್ಲೀನಿಂಗಿಗೆ ಪೂರ್ವಿ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೆಲ್ಪ್ ಮಾಡಿದ್ರು. ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ಲು, ಹಾಗಾಗಿ ಅವಳೇನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಪೂರ್ವಿ ಹಾಲಿಡೇಸ್ಗೆ ಅಂತ ಅಜ್ಜಿ ಮನೆಗೆ ಬಂದಿದ್ಲು. ಹಾಗಾಗಿ ಅವಳು ಹಾಲಿಡೇಸ್ ಮುಗಿಯೋ ತನಕ ನಮಗೆ ತುಂಬ ಟೈಮ್ ಕೊಡ್ತಾಯಿದ್ಲು. ಮತ್ತು ನಾನು ಆಫೀಸಿಂದ ಬಂದ ತಕ್ಷಣ ಬರ್ತಾಯಿದ್ಲು. ನನಗೆ ಆಫೀಸ್ ರಜೆ ಇದ್ದಾಗ ಮಾತ್ರನೇ ಕಿಚನ್ ಕ್ಲೀನ್ ಮಾಡ್ಕೊಳಕ್ಕಾಗೋದು. ರೆಗ್ಯುಲರ್ ಡೇಸಲ್ಲಿ ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಳಕ್ಕಾಗೋದು. ಹಾಗೆ ಬಿಟ್ಟು ಹೋಗ್ಬಿಡ್ತೀನಿ. ಮಿಕ್ಕಿದ್ದೇನೇ ಇದ್ದರೂ ನನ್ನ ಮಗಳು ಬಂದು ಸ್ಕೂಲಿಂದ ಬಂದು ಮಾಡ್ಕೊತಾಳೆ. ನಾನು ಒಂದು ವಾಲ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡು ಅಲ್ಲಲ್ಲೇ ಹಾಗೇ ಐಟಮ್ಸ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಎಲ್ಲನೂ ಇಳಿಸಿ ಎಲ್ಲನೂ ಮಾಡೋದಕ್ಕೆ ನನಗೆ ತುಂಬ ಸ್ಟ್ರೈನ್ ಆಗಿಬಿಡತ್ತೆ ಮತ್ತು ತುಂಬ ಟೈಮ್ ಕೂಡ ತಗೋತಾ ಇತ್ತು. ಹಾಗಾಗಿ ನಾನು ಒಂದೊಂದೇ ಪೋರ್ಷನ್ಸ್ ಯಾವ್ಯಾವ್ದು ಎಲ್ಲಿಗೆ ಜೋಡಿಸ್ಕೋಬೇಕು ಅಂದ್ಕೊಂಡಿದ್ನೋ ಅದನ್ನು ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡು ಅಲ್ಲಲ್ಲೇ ಹಾಗಾಗಿ ಒರೆಸ್ಬಿಟ್ಟು ಅಲ್ಲಲ್ಲೇ ಕೂಡ ಜೋಡಿಸ್ಕೊಬಿಡ್ತಾ ಇದ್ದೆ.
ಪ್ರೀವಿಯಸ್ ನಾನು ಮಾಡ್ಯುಲರ್ ಕಿಚನ್ ಮನೇಲಿ ಇದ್ದಿದ್ದರಿಂದ ನನಗೆ ಈ ಥರ ಎಲ್ಲ ಜೋಡಿಸ್ಕೋಬೇಕು, ಈ ಥರ ಎಲ್ಲ ಮಾಡ್ಕೋಬೇಕು ಅಂತ ಅನ್ನಿಸ್ತಿರಲಿಲ್ಲ. ಬಿಕಾಸ್ ಅಲ್ಲೆಲ್ಲ ರ್ಯಾಕ್ಸ್ ಇರ್ತಿತ್ತು. ಸೊ ನಾನು ಅಲ್ಲಿಗೆ ಪಾತ್ರೆನ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಹಾಕಿಬಿಡ್ತಾಯಿದ್ದೆ. ಇದು ಕೂಡ ನಾವು ಕುಕ್ಕಿಂಗ್ ಆಯಿಲ್ನ ಹಾಕಿಸ್ಕೊಂಬಂದಿರೋ ಅಂಥದ್ದು. ಸೊ ಆಯಿಲ್ದು ಬಾಟ್ಲಿ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಹಾಗಾಗಿ ಆಯಿಲ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜನ ಎರಡನ್ನೂ ಮಿಕ್ಸ್ ಮಾಡಿ ಆಯಿಲ್ ಹಾಕಿಸ್ಕೊಂಡಿರ್ತೀನಿ. ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀನಿ. ಸೊ ಹಂಗಾಗಿ ನಂಗೆ ಒಂದು ಸಲ ಆಯಿಲ್ ಮಾಡಿಸಿದ್ರೆ 3 to 4 months ಬರುತ್ತೆ. ಅದನ್ನು ಕೂಡ ನಾನು ಫಿಲ್ ಮಾಡಿ ಇಟ್ಕೊಂಡೆ. ನಾನು ಈ ಪಿಂಗಾಣಿ ಜಾರಲ್ಲಿ ಹುಣಸೆಹಣ್ಣು ಹಾಕಿಟ್ಕೊಂಡಿದ್ದೀನಿ. ಈ ಸ್ಟ್ಯಾಂಡ್ಗೆ ನಾನು ಸಾಲ್ಟು, ಆಯಿಲು ಮತ್ತು ಹುಣಸೆಹಣ್ಣು, ತುಪ್ಪದ ಡಬ್ಬಿ, ಹಾಗೆ ನಾನೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ಇಟ್ಕೊಂಡು ಇಲ್ಲಿ ರಿಯಲ್ ಮನಿ ಪ್ಲ್ಯಾಂಟ್ನ ಕೂಡ ನಾನು ಇಟ್ಕೊಂಡಿದ್ದೀನಿ. ಇದು ನನ್ನ ಪ್ರೀವಿಯಸ್ ಮನೇಲಿ ಕೂಡ ಇತ್ತು ಈ ಮನಿ ಪ್ಲ್ಯಾಂಟು. ಸೊ ಈ ಮನೇಲೂ ನಾನು ಅದನ್ನು ಹಾಗೆ ಇಟ್ಕೊಂಡು ಇದಿಷ್ಟನ್ನು ಆರ್ಗನೈಸ್ ಮಾಡ್ಕೊಂಡು ಪ್ಲೇಟ್ಸ್ನೆಲ್ಲ ಈ ಥರ ಸ್ಟ್ಯಾಂಡ್ಗೆ ಹಾಕಿದ್ದೀನಿ. ನನಗೆ ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು. ಜೊತೆಗೆ ನನಗೆ ಐಟಮ್ಸ್ ನಾನು ಎಲ್ಲಿಟ್ಟಿರ್ತೀನಿ ಅಲ್ಲೇ ಇದ್ದರೆ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಮಿಸ್ಸಿಯಾಗಿದ್ದರೆ ನಂಗೆ ಅಡುಗೆ ಮಾಡಬೇಕು ಅಂತಲೇ ಅನಿಸಲ್ಲ. ಜೊತೆಗೆ ನನಗೆ ಬೇಗ ಬೋರ್ ಆಗಿಬಿಡುತ್ತೆ. ಕಿಚನ್ ಗಲೀಜಾಗಿದ್ದರೆ ಅಯ್ಯೋ ಯಾರು ಮಾಡ್ತಾರೆ, ನಾಳೆ ಮಾಡ್ಕೊಳ್ಳೋಣ ಅನಿಸುತ್ತೆ. ಬಟ್ ಆಫೀಸ್ಗೆ ಹೋಗೋದ್ರಿಂದ ನಾನು ಆವಾಗಲೇ ಕ್ಲೀನ್ ಮಾಡ್ಕೋಬೇಕು. ಈ ಕೆಟಲ್ನ ಕೂಡ ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ. ಆಫರಲ್ಲಿ ನನಗೆ 400 ಸಮಥಿಂಗ್ ಏನೋ ಸಿಕ್ತು. ಕೆಟಲ್ ಕೂಡ ತುಂಬ ಚೆನ್ನಾಗಿದೆ. ಪಿಜನ್ ಕಂಪ್ನಿದದು. ಇನ್ನು ಈ ಕಿಚನ್ ಡೆಕೋರ್ಸ್ ಎಲ್ಲ ನಾನು ಮೀಶೋದಲ್ಲಿ ತರಿಸಿದ್ದು. ಇದೆಲ್ಲ ನನ್ನ ಮಗಳ ಸೆಲೆಕ್ಷನ್ಸು. ಮಾಮ್ಸ್ ಕಿಚನ್ ಅಂದ್ಬಿಟ್ಟು ಅದನ್ನು ಕೂಡ ತರಿಸಿದ್ಲು. ಆಲ್ಮೋಸ್ಟ್ ನಾನು ಕಿಚನ್ ಐಟಮ್ಸ್ ಎಲ್ಲ ಕೂಡ ಮೀಶೋದಲ್ಲೇ ತರಿಸ್ಕೋತೀನಿ. ನನಗೆ ಕ್ವಾಲಿಟಿ ಮತ್ತು ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಜೊತೆಗೆ ನನಗೆ ಡೆಲಿವರಿ ಕೂಡ ಬೇಗನೆ ಸಿಗುತ್ತೆ. ನೋಡಿ ಇದೆಲ್ಲ ನನ್ನ ಮಗಳೇ ತರಿಸಿದ್ದು. ಇನ್ನು ಈ ರ್ಯಾಕಲ್ಲಿ ಬಂದು ನಾನು ನನಗೆ ನನ್ನ ಮಗಳಿಗೆ ಲಂಚ್ ಬಾಕ್ಸಸ್ನೆಲ್ಲ ನಾನು ಕಂಪ್ಲೀಟಾಗಿ ಇಲ್ಲಿ ಜೋಡಿಸಿದ್ದೀನಿ. ನೋಡಿ ಈಗ ಈ ಒಂದು ಪೋರ್ಷನ್ ರೆಡಿಯಾಗಿದೆ. ಈಗ ನಾನು ಇನ್ನೊಂದು ಕಡೆನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಜ್ಯೂಸ್ ಜಾರು ಮತ್ತು ರಿಮೈನಿಂಗ್ ಜಾರ್ಸು ಮತ್ತು ಬುಲೆಟ್ ಮಿಕ್ಸರ್ದು ಕೂಡ ಜಾರ್ಸ್ನೆಲ್ಲ ನಾನು ಇಲ್ಲೇ ಜೋಡಿಸ್ಕೊಂಡಿದ್ದೀನಿ. ಅದು ಕೂಡ ಡ್ರೈ ಫ್ರೂಟ್ಸ್ ಕಟ್ಟರು. ನಾನು ಅದನ್ನು ಮೀಶೋದಲ್ಲೇ ತರಿಸ್ಕೊಂಡಿದ್ದು. ಇದು ಮತ್ತು ವೆಜಿಟೇಬಲ್ ಕಟರ್ ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿದ್ದು.
ನೋಡಿ ಇಲ್ಲಿ ಇದಿಷ್ಟು ಕೂಡ ಇದು ಒಂದು ಪಾರ್ಟಾಗಿ ಒಂದು ಸೆಕ್ಷನಾಗಿ ಅದಷ್ಟು ಕೂಡ ಜೋಡಿಸ್ಕೊಂಡಿದ್ದೀನಿ. ಇದು ಕೂಡ ನನ್ನ ಮಗಳದೇ ಸೆಲೆಕ್ಷನ್. ಹೆಲ್ದಿ ಫುಡ್ ಫೀಲ್ ಗುಡ್ ಅಂತಾರೆ. ಈ ಥರದನ್ನು ಕೂಡ ಅವಳು ಮೀಶೋಯಿಂದನೇ ತರಿಸಿದ್ಲು. ನೋಡಿ ಅದನ್ನು ತಪ್ಪಾಗಿ ಹಾಕಿದ್ದಾರೆ. ಹೆಲ್ದಿ ಫುಡ್ ಮೇಕ್ಸ್ ಯು ಫೀಲ್ ಗುಡ್ ಅಂತ ಹಾಕಬೇಕಿತ್ತು, ಈ ಥರ ಹಾಕಿದ್ದಾರೆ. ಆಮೇಲೆ ಅದನ್ನು ನಾನೇ ಸರಿ ಮಾಡಿದೆ. ಇನ್ನು ಈ ಥರ ಕೆಳಗಡೆ ನನಗೆ ಬಾಕ್ಸಸ್ನ ಇಟ್ಕೊಳ್ಳೋದಕ್ಕೆ ಜಾಗ ಇದೆ ಇಲ್ಲಿ. ಸೊ ಇಲ್ಲಿ ನಾನು ಹಿಟ್ಟಿನ ಡಬ್ಬಿ, ಅಕ್ಕಿ ಡಬ್ಬಿ ಮತ್ತು ರಾಗಿ ಏನು ಬಾಕ್ಸಸ್ ಇದೆ ಅದನ್ನೆಲ್ಲ ನಾನು ಇಲ್ಲಿ ಕ್ಲೀನ್ ಮಾಡಿಕೊಂಡೆ, ಆರ್ಗನೈಸ್ ಮಾಡಿಕೊಂಡೆ. ಇನ್ನು ಇಲ್ಲೆಲ್ಲ ಬಂದು ಈ ರ್ಯಾಕ್ಸಲ್ಲಿ ನಾನು ಬಾಕ್ಸಸ್ಸು ಅಂದರೆ ಫುಲ್ ಎಲ್ಲ ಮಸಾಲೆ ಡಬ್ಬಿ, ರೇಷನ್ಸು, ಕಾಳುಗಳು ಅದೆಲ್ಲ ಏನೇನು ಬೇಕೋ ಅದನ್ನು ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೆ. ಇಲ್ಲಿರೋ ಬಾಕ್ಸಸ್ಸು ಅಷ್ಟೇ ಕೂಡ ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ಇದು ನನಗೆ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಫ್ರೆಂಡ್ ರೂಪ ಅವ್ರು ಕೊಟ್ಟಿದ್ದು. ಇನ್ನೊಂದು ಕವಿತಾ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದು. ಈ ಎರಡು ಗ್ಲಾಸ್ ಬಾಕ್ಸ್ ಏನು ನೋಡ್ತಾ ಇದ್ದೀರಾ ಅದೆರಡು ಅವರೇ ಕೊಟ್ಟಿದ್ದು. ಇನ್ನು ಇದರಲ್ಲಿ ನಾನು ಕಂಪ್ಲೀಟ್ ಮಸಾಲೆ ಐಟಮ್ಸ್ನ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಆಲ್ಮೋಸ್ಟ್ ಮಾಡಿದ್ದೀನಿ. ಏನಿದೆ ಈ ಬಾಕ್ಸ್ ಕಾಣ್ತಾ ಇದೆ ನಿಮಗೆ, ಅದಷ್ಟು ಕೂಡ ಆ ಶೆಲ್ಫಲ್ಲಿ ಅಷ್ಟು ಇರೋದು ಕೂಡ ನಮ್ಗೆ ಆಫೀಸ್ಗೆ ಮತ್ತು ನನ್ನ ಮಗಳು ಸ್ಕೂಲ್ಗೆ, ನನ್ನ ಹಸ್ಬೆಂಡ್ ಹೊರಗಡೆ ಕೆಲಸ ಇದ್ದಾಗ ತೊಗೊಂಡೋಗೋಂಥ ಬಾಕ್ಸಸ್ಸು. ನನಗೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇದ್ದಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಆಫ್ಟರ್ನೂನ್ ಲಂಚ್ ಎರಡೂ ತೊಗೊಂಡೋಗ್ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಲಂಚ್ ಬಾಕ್ಸಸ್ ಜಾಸ್ತಿನೇ ಇದೆ. ಇನ್ನು ಇಲ್ಲಿ ಕಾಣ್ತಾ ಇದೆಯಲ್ಲ ಹಿತ್ತಾಳೆ ಪಾತ್ರೆ, ಅದರಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ. ಅದು ನಮ್ಮ ಅಂದರೆ ನನ್ನ ಅಜ್ಜಿ ಕೂಡ ನನಗೆ ಕೊಟ್ಟಿದ್ದು ಅದನ್ನು. ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಆಲ್ಮೋಸ್ಟ್ ಜೋಡಿಸ್ಕೊಂಡಿದ್ದೀನಿ. ನನ್ನ ನಾಲೆಡ್ಜಿಗೆ ಎಷ್ಟಿದೆ ಅಷ್ಟು ಜೋಡಿಸ್ಕೊಂಡಿದ್ದೀನಿ. ಮತ್ತು ನಂಗೆ ಕಂಫರ್ಟೇಬಲ್ ಹೇಗೆ ಬೇಕೋ ಆ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಸ್ ಅಂದ್ರೇ ಇಷ್ಟ, ಯಾಕಂದರೆ ಬೇಗ ಐಡೆಂಟಿಫೈ ಮಾಡ್ಬೋದು. ಈ ಸ್ಟೀಲ್ ಬಾಕ್ಸಸ್ ಎಲ್ಲ ಜೋಡಿಸ್ಕೊಂಡ್ಬಿಟ್ರೆ ತೆಗ್ದು ನೋಡಬೇಕು, ಇಲ್ಲ ಅದಕ್ಕೆ ಲೇಬಲಿಂಗ್ ಮಾಡಬೇಕು. ಸೊ ಅಷ್ಟೊಂದು ಟೈಮ್ ನನಗಿಲ್ಲ. ಹಾಗಾಗಿ ನಾನು ಈ ಥರ ಟ್ರಾನ್ಸ್ಪರೆಂಟೇ ಇಟ್ಕೊಂಡಿದ್ದೀನಿ. ಇದಾದರೆ ಮತ್ತೆ ಬೇಕಿದ್ರೆ ಚೇಂಜ್ ಮಾಡ್ಬೋದು. ಸ್ಟೀಲ್ ಬಾಕ್ಸಸ್ ಆದರೆ ಮತ್ತು ಎವ್ರಿ ಮಂತ್ ಅದನ್ನು ವಾಷಿಂಗು ಮತ್ತು ಆಯಿಲ್ದು ಏನಾರು ಅಂಟ್ಕೊಂಡ್ರೆ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ನೋಡಿ ನಾನು ಈ ಥರ ಬಾಕ್ಸಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ
ನಾನು ವಾಶ್ ಮಾಡಿದಂಥ ಪಾತ್ರೆನ ಇಟ್ಕೊಳ್ತೀನಿ. ನಾನು ಸಂಜೆ ಆಫೀಸಿಂದ ಬಂದಾಗಲೇ ಜೋಡ್ಸೋಕ್ಕಾಗೋದು, ಇಲ್ಲ ನನ್ನ ಮಗಳು ಫ್ರೀ ಇದ್ದರೆ ಅವಳು ಜೋಡಿಸ್ಕೊತಾಳೆ. ಈ ಕಡೆ ಇಲ್ಲಿ ನೀರ್ದು ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲೊಂದು ಆನಿಯನ್ ಸ್ಟ್ಯಾಂಡ್, ಈರುಳ್ಳಿ ಸ್ಟ್ಯಾಂಡ್, ತರಕಾರಿ ಎಲ್ಲ ಹಾಕೋದಕ್ಕೆ ಇಲ್ಲೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ಇಷ್ಟೇ ಜಾಗ ಇರೋದ್ರಿಂದ ನಾನು ಮೇಯ್ನ್ ಅಡುಗೆಗೆ ಏನು ಬೇಕೋ ಅದಷ್ಟೇ ಪಾತ್ರೆನ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಾನು ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಕೂಡ ನಾನು ಇವತ್ತು ನನ್ನ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿರೋ ಅಂಥ ವಿಡಿಯೋ. ನಾನೇನಾದರೂ ಚೇಂಜಸ್ ಮಾಡೋಂಗಿದ್ರೆ, ಏನಾದರೂ ನೀವು ಕೂಡ ಟಿಪ್ಸ್ ಕೊಡೋಂಗಿದ್ರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್